ಕ್ರಿಕೆಟ್ ಅಲ್ಲಿ ಬೌಲಿಂಗ್ ಹಾಕಕ್ ಬರುವಾಗ ಕೆಲವೊಂದ್ಸಲ ಬ್ಯಾಟ್ಸ್ಮನ್ ಸ್ಟಂಪ್ ಇಂದ ದೂರ ಹೋಗ್ತಾರೆ, ಇಲ್ಲಾಂದ್ರೆ ಬೌಲರ್ ನ ನಿಲ್ಸಿ ಅಂತ ಕೈ ತೋರಿಸ್ತಾರೆ. ಇದಕ್ಕೂ ಕೆಲವೊಂದು ಕಾರಣಗಳೈತೆ. ಫಸ್ಟ್, ಬೌಲಿಂಗ್ ಹಾಕುವಾಗ ಬೌಲರ್ ಹಿಂದೆ ಸೈಡ್ ಸ್ಕ್ರೀನ್ ಅಂತ ಒಂದು ಬೋರ್ಡ್ ಇರುತ್ತೆ. ಅದ್ರ ಕೆಲಸ ಏನಂದ್ರೆ ಬ್ಯಾಟರ್ ಗೆ ಬಾಲ್ ನ ಕರೆಕ್ಟ್ ಆಗಿ ನೋಡಿ ಆಡಕ್ಕೆ ಸಹಾಯ ಆಗುತ್ತೆ. ಯಾರಾದ್ರೂ ಆಡಿಯನ್ಸ್ ಇಲ್ಲಾಂದ್ರೆ ಗ್ರೌಂಡ್ ಅಲ್ಲಿ ಇರೋ ಸ್ಟಾಫ್ ಅದ್ರ ಅಡ್ಡ ನಡೆದ್ರೆ, ಯಾಕೆ ಒಂದು ವಸ್ತುನೋ ಪಕ್ಷಿನೋ ಸೈಡ್ ಸ್ಕ್ರೀನ್ ಮುಂದೆ ಅಡ್ಡ ಬಂದ್ರೆ ಅದು ಬ್ಯಾಟ್ಸ್ಮನ್ ಗೆ ತೊಂದರೆ ಆದ್ರೆ ಬಾಲ್ ನ ಸರಿಯಾಗಿ ನೋಡಕ್ಕಾಗಲ್ಲ. ಅದಕ್ಕೆ ಬೌಲರ್ ನ ನಿಲ್ಲಿಸಬಹುದು. ಕೆಲವೊಂದ್ಸಲ ಆಡಿಯನ್ಸ್ ಕಿರ್ಚೋದ್ರಿಂದ ದಿಢೀರ್ ಅಂತ ಏನಾದ್ರು ಸೌಂಡ್ ಬಂದ್ರೆ, ಇಲ್ಲ ಪಿಚ್ ಅಲ್ಲಿ ಏನಾದ್ರು ಪ್ರಾಣಿನ ಪಕ್ಷಿನ ಅಡ್ಡ ಬಂದ್ರು ಸರಿ, ಅದರಿಂದ ನಾವು ಬೌಲರ್ ನ ನಿಲ್ಲಿಸಬಹುದು. ಕೆಲವೊಂದ್ಸಲ ಬ್ಯಾಟ್ಸ್ಮನ್ ರೆಡಿ ಆಗಕ್ ಮುಂಚೆನೆ ಬೌಲರ್ ರನ್ ಅಪ್ ನ ಸ್ಟಾರ್ಟ್ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ಬೌಲರ್ ನ ಸ್ಟಾಪ್ ಮಾಡಬಹುದು. ಬ್ಯಾಟ್ಸ್ಮನ್ ಎಕ್ವಿಪ್ಮೆಂಟ್ ಆದ ಗ್ಲೌಸ್, ಲೆಗ್ ಪ್ಯಾಡ್, ಹೆಲ್ಮೆಟ್ ಏನಾದ್ರು ಲೂಸ್ ಆಗಿದ್ರೆ ಸರಿ ಮಾಡಕ್ಕೂ ಬೌಲರ್ ನ ನಿಲ್ಲಿಸಬಹುದು. ನೆಕ್ಸ್ಟ್, ಬಾಲ್ ನ ಫೇಸ್ ಮಾಡುವಾಗ ಯಾರಾದ್ರೂ ಫೀಲ್ಡ್ ಇಂದ ಮೂವ್ ಆದ್ರೂ ಬ್ಯಾಟ್ಸ್ಮನ್ ಸ್ಟಾಪ್ ಮಾಡಬಹುದು. ಯಾಕಂದ್ರೆ ರೂಲ್ಸ್ ಪ್ರಕಾರ ಬೌಲಿಂಗ್ ರನ್ ಅಪ್ ಸ್ಟಾರ್ಟ್ ಆದಾಗ ಫೀಲ್ಡರ್ಸ್ ಅವ್ರ ಜಾಗನ ಚೇಂಜ್ ಮಾಡ್ಕೋಬಾರ್ದು. ಸೊ ಅಂಪೈರ್ ಅಪೀಲ್ ಮಾಡಿದ್ರೆ ಅವರು ಫೀಲ್ಡರ್ ನ ವಾರ್ನ್ ಮಾಡ್ತಾರೆ. ಕೆಲವೊಂದ್ಸಲ ಬೇರೆ ಯಾವ್ದೋ ಟೆನ್ಷನ್ ಇಂದನೋ ಯೋಚನೆಯಿಂದನೋ ಗೇಮ್ ಅಲ್ಲಿ ಕರೆಕ್ಟ್ ಆಗಿ ಕಾನ್ಸಂಟ್ರೇಟ್ ಮಾಡಕ್ಕಾಗಲ್ಲ. ಅವಾಗ ಆ ಯೋಚನೆಯಿಂದ ಹೊರಗಡೆ ಬಂದು ಕಾನ್ಸಂಟ್ರೇಟ್ ಮಾಡಿ ಆಡಕ್ಕೆ ಬೌಲರ್ ನ ನಿಲ್ಲಿಸಬಹುದು. ಕೆಲವೊಂದ್ಸಲ ಬೌಲರ್ ಚೆನ್ನಾಗಿ ಆಡ್ತಾ ಇರ್ತಾರೆ, ಬ್ಯಾಟ್ಸ್ಮನ್ ತುಂಬಾ ಕಷ್ಟ ಆಯ್ತಿರುತ್ತೆ. ಅವಾಗ ಸ್ವಲ್ಪ ಇರಿಟೇಟ್ ಮಾಡೋಕೆ ಬೇಕು ಅಂತಾನೆ ಬೌಲರ್ ನ ಸ್ಟಾಪ್ ಮಾಡ್ತಾರೆ.